This is Gautam Raj. Welcome to my YouTube channel. Micronutrient. Rather than it's a small content, small number of ಕಾಂಟೆಂಟ್ ಅಲ್ಲಿ ನಾವು ಬಾಡಿಗೆ ತಗೊಳ್ಳುವಂಥ ಫುಡ್ ಡೈಲಿ ಬೇಸಿಸಲ್ಲಿ ಅದನ್ನು 2 ಕ್ಯಾಟಗರಿ ಮಾಡಿ ಮಿನರಲ್ಸ್ ಆ್ಯಂಡ್ ವಿಟಮಿನ್ಸ್ ಅಂತೇಳಿ. ಸೊ ಈ ಮಿನರಲ್ಸ್ಗಳು ಏನು ಮಾಡುತ್ತೆ ಅಂದರೆ ನಮ್ಮ ಆರ್ಗ್ಯಾನ್ದು ಔಟರ್ ಲೇಯರ್ನ ಮೇಂಟೈನ್ ಹೆಲ್ದಿಯಾಗಿ ಇಡೋಕ್ಕೆ ಟ್ರೈ ಮಾಡುತ್ತೆ. ಆ್ಯಂಡ್ ಮಿನರಲ್ಸ್ಗಳು ಏನು ಮಾಡುತ್ತೆ ಅಂತಂದರೆ ನಮ್ಮ ಆರ್ಗ್ಯಾನ್ಸ್ ಇನ್ನರ್ ಲೇಯರ್ಗಳನ್ನ ಮೇಂಟೈನ್ ಮಾಡ್ತಾ ಇರುತ್ತೆ ಕ್ಲೀನಾಗಿ. ಸೊ ಅದರಲ್ಲಿ ವಿಟಮಿನ್ಸ್ಗಳು ಅಂತಂದರೆ ವಿಟಮಿನ್ ಎ, ವಿಟಮಿನ್ ಬಿ, ಸಿ, ಡಿ, ಇ, ಕೆ ಈ ಥರ ಕಂಟೆಂಟಾಗಿ ಬರ್ತಾ ಹೋಗ್ತಾ ಇರುತ್ತೆ. ಸೊ ವಿಟಮಿನ್ಗಳು ವಾಟರ್ ಬೇಸ್ಡ್ ಆಗು ಬರುತ್ತೆ, ಸಮ್ ಫ್ಯಾಟಿ ಆ್ಯಸಿಡ್ ಆಗಿಯೂ ಬರುತ್ತೆ, ಅಂದರೆ ಫ್ಯಾಟ್ ಬೇಸ್ಡ್ ಆಗು ಬರುತ್ತೆ. ಇನ್ನು ಮಿನರಲ್ಸ್ಗಳು ಕೂಡ ಸೊ ಕೆಲವೊಂದು ಈಗ ಮಿನರಲ್ಸ್ಗಳು ಹೇಳ್ಬೇಕು ಅಂತಂದರೆ ಅದರಲ್ಲಿ ಬರುತ್ತೆ ಸೋಡಿಯಂ ಬರುತ್ತೆ, ಅಯೋಡಿನ್ ಬರುತ್ತೆ, ಜಿಂಕ್, ಐರನ್, ಮ್ಯಾಗ್ನೇಸಿಯಮ್, ಪೊಟ್ಯಾಸಿಯಮ್ ಮಿನರಲ್ಸ್ಗಳಾಗಿರುತ್ತೆ. ಸೊ ಫಸ್ಟಿಗೆ ನಾನು ಇವತ್ತು ನಿಮಗೆ ವಿಟಮಿನ್ಸ್ ಬಗ್ಗೆ ಮಾತಾಡ್ತೀನಿ. ವಿಟಮಿನ್ಸ್ ಅಂದರೆ ನಾವು ಹೇಳ್ದಂಗೆ ನಮ್ಮ ಆರ್ಗ್ಯಾನ್ಸ್ನ ಹೆಲ್ದಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಇರುವಂಥ ಒಂದು ಕಂಟೆಂಟ್. ಸೊ ಕಂಟೆಂಟ್ ಅನ್ನೋದು ಒಂದು ನ್ಯೂಟ್ರಿಯೆಂಟ್. ಸೊ ಕೆಲವೊಂದು ನಮ್ಮ ಬಾಡಿಲಿ ನ್ಯಾಚುರಲಾಗಿ ಪ್ರೊಡ್ಯೂಸ್ ಆಗಲ್ಲ. ಸೊ ಅದನ್ನು ನಾವು ಡೈರೆಕ್ಟ್ ನಾವೇನು ಫುಡ್ ತೊಗೊಳ್ತಾ ಇರ್ತೀವಿ ಆ ಬೇಸಲ್ಲಿ ನಾವು ಫುಡ್ಡನ್ನು ಬಾಡಿಗೆ ಕಂಟೆಂಟ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಈಗ ವಿಟಮಿನ್ ಎ ಬಗ್ಗೆ ಮಾತಾಡಬೇಕಂದ್ರೆ ವಿಟಮಿನ್ ಎ ನಮಗೆ ಇದು ಮೇಯ್ನಾಗಿ ರೀಪ್ರೊಡಕ್ಷನ್ ಸಿಸ್ಟಮಲ್ಲಿ ಬರುತ್ತೆ. ಇಟ್ ಗುಡ್ ಫಾರ್ ಯುವರ್ ವಿಷನ್ ಹೆಲ್ತ್. ಸೊ ಈ ಥರ ಯೂಸೇಜ್ ಆಗುವಂಥದ್ದು. ಸೊ ಇದರಲ್ಲಿ ಬರೋದ್ರೆ ಕ್ಯಾರೆಟ್ ಆಗಿರೋದು, ಮತ್ತು ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್, ಸಮ್ ವೆಜ್ಜೀಸ್ ಆ್ಯಂಡ್ ಸಮ್ ನಾನ್ ವೆಜ್ಜಸ್ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗ್ತೀನಿ ಅಂದರೆ ವಿಟಮಿನ್ ಬಿ ಇಸ್ ಅ ಮೇನ್ ಥಿಂಗ್ಸ್. ಬಿಕಾಸ್ ನೀವು ಏನೇ ಫುಡ್ ತೊಗೊಂಡ್ರು ಕೂಡ, ಸಪೋಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಗಳು ನಿಮಗೆ ಎನರ್ಜಿ ಜಸ್ಟ್ ಕೊಡುತ್ತೆ ಅಷ್ಟೇ, ಅದು ಬಾಡಿಗಳಿಗೆ ಸಪ್ಲೈ ಮಾಡಲ್ಲ. ಸೊ ವಿಟಮಿನ್ ಬಿ ಏನು ಮಾಡುತ್ತೆ ಅಂತಂದರೆ ನೀವು ಏನೇ ಫುಡ್ ತೊಗೊಂಡ್ರು ಬಾಡಿಗೆ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಗಳು, ಕಂಟೆಂಟ್ಗಳನ್ನ ನಿಮ್ಮ ಬಾಡಿಗೆ ಸರ್ಕ್ಯುಲೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಒಂದು. ಸೊ ದಿಸ್ ಇಸ್ ಆಲ್ಸೋ ಅಬ್ಸಾರ್ಪ್ಷನ್ ಕ್ಲೀನಾಗಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಸಪೋಸ್ ನಿಮ್ಮ ಬಾಡಿ ಏನಾದ್ರು ಹೀಲಿಂಗ್ ಆಗಬೇಕು, ಬಾಡಿ ಸ್ವಲ್ಪ ಪೇನ್ ಆಯಿತು, ಗಾಯ ಆಯಿತು, ಅದು ರಿಕವರಿ ಆಗಬೇಕಂದ್ರೆ ವಿಟಮಿನ್ ಬಿ ತುಂಬ ಇಂಪಾರ್ಟೆಂಟು. ಇನ್ನು ಥರ್ಡ್ ಅಂತಂದರೆ ವಿಟಮಿನ್ ಸಿ ದಿಸ್ ಇಸ್ ಒನ್ ಆಫ್ ದ ವಾಟರ್ ಬೇಸ್ಡ್ ಫುಡ್. ನಾನು ಫಸ್ಟ್ ಏನು ಕ್ಯಾಟಗರಿ ಹೇಳಿದೆ ಎ ಮತ್ತು ಬಿ, ಇದು ಫ್ಯಾಟ್ ಸೋಲ್ಡ್ ನ್ಯೂಟ್ರಿಯೆಂಟ್. ಇದು ಬಂದ್ಬಿಟ್ಟು ವಾಟರ್ ಬೇಸ್ಡ್ ನ್ಯೂಟ್ರಿಯೆಂಟ್. ಇದು ನಮ್ಮ ಬಾಡಿಲಿ ಆ್ಯಂಟಿಬಯೋಟಿಕ್ ಆಗಿ ವರ್ಕ್ ಮಾಡುತ್ತೆ. ಸಪೋಸ್ ನೀವು ಡೈಲಿ ಬೇಸಿಸಲ್ಲಿ ಫುಡ್ ತಿಂತಾ ಇರ್ತೀರಿ ಡೈಲಿ, ಅದು ಯಾವ ಥರ ನೀಟಾಗಿರುತ್ತೆ, ಎಷ್ಟು ನೀವು ಫ್ರೆಶ್ ಆಗಿ ತಿಂದರೂ ಕೂಡ ಸಮ್ ಬ್ಯಾಕ್ಟೀರಿಯಾಸ್ಗಳು ಇದ್ದೇ ಇರುತ್ತೆ. ಸೊ ಆವಾಗ ಏನು ಮಾಡುತ್ತೆ ಅಂದರೆ ಈ ವಿಟಮಿನ್ ಸಿ ಅದನ್ನು ನಮ್ಮ ಬಾಡಿಲಿರುವಂಥ ಒಂದು ಗುಡ್ ಬ್ಯಾಕ್ಟೀರಿಯಾಸು ಆ ಬ್ಯಾಡ್ ಬ್ಯಾಕ್ಟೀರಿಯಾಸ್ನ ಕ್ಲೀನ್ ಮಾಡುತ್ತೆ. ಗುಡ್ ಬ್ಯಾಕ್ಟೀರಿಯಾ ಜೊತೆ ವಿಟಮಿನ್ ಸಿ ಸೇರಿಕೊಂಡು ಕ್ಲಿಯರ್ ಮಾಡೋದು ವಿಟಮಿನ್ ಸಿ ವರ್ಕ್ ಮಾಡುತ್ತೆ. ಈ ವಿಟಮಿನ್ ಸಿ ಏನು ಮಾಡುತ್ತೆ, ಪ್ರೋಟೀನ್ ಇಂಟೇಕ್ ಮಾಡುವಾಗ ಅದರ ಅಬ್ಸಾರ್ಪ್ಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ವಿಟಮಿನ್ ಸಿ. ಇನ್ನು ವಿಟಮಿನ್ ಡಿ ಬಗ್ಗೆ ಮಾತಾಡಬೇಕಂದ್ರೆ ವಿಟಮಿನ್ ಡಿ ಸಹ ನಮ್ಮ ಬೋನ್ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಬೋನ್ ಲೈಫ್ನ ಲಾಂಗ್ ಲಾಸ್ಟಿಂಗ್ ಮೇಂಟೈನ್ ಮಾಡೋಕ್ಕೆ ವಿಟಮಿನ್ ಡಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವನ್ ಆಲ್ಸೋ ಟೀತ್ಗಳು ಹೆಲ್ಪ್ ಆಗುತ್ತೆ. ಸೊ ವಿಟಮಿನ್ ಡಿ ನಮಗೆ ಫ್ರೀಯಾಗಿ ಸಿಗುವಂಥ ಒಂದು ಕಂಟೆಂಟ್. ಫ್ರೀಯಾಗಿ ಅಂತಂದರೆ ಯು ವಿ ರೇಸಿಂದ ಸಿಗುವಂಥದ್ದು, ಒಂದು ಸನ್ಲೈಟಿಂದ ಏನು ನಮಗೆ ಎಕ್ಸ್ಪೋಸ್ ಆಗುತ್ತೆ ಅದರಿಂದ ಸಿಗುವಂಥ ಫುಡ್ಗಳು. ಸೊ ಮತ್ತಿದು ವಿಟಮಿನ್ ಡಿ ಏನಾಗುತ್ತೆ ಅಂದರೆ ನಿಮ್ಮ ಬ್ಲಡ್ ಪ್ರೆಷರ್ ಏನಿದೆ ನಾರ್ಮಲ್ ಲೆವೆಲ್ಗೆ ಮೇಂಟೈನ್ ಮಾಡಲಿಕ್ಕೆ ತುಂಬ ಯೂಸ್ ಆಗುತ್ತೆ ವಿಟಮಿನ್ ಡಿ. ಸೊ ಇನ್ನೊಂದು ವಿಟಮಿನ್ ಡಿ ಅಂತಂದರೆ ನೀವು ಏನು ಕ್ಯಾಲ್ಶಿಯಮ್ ನಿಮ್ಮ ಬಾಡಿಗೆ ಬೋನ್ ಒಳಗೆ ಕ್ಯಾಲ್ಶಿಯಮ್ ಇರುತ್ತೆ. ಸಪೋಸ್ ನೀವು ಔಟ್ಸೈಡ್ನ ಮಿಲ್ಕ್ ತೊಗೊಳ್ತೀರಾ ಇಲ್ಲ ಕ್ಯಾಲ್ಶಿಯಮ್ ಟ್ಯಾಬ್ಲೆಟ್ಸ್ ತೊಗೊಳ್ತೀರಾ, ಅದರಲ್ಲಿರುವಂಥ ಕ್ಯಾಲ್ಶಿಯಮ್ ಇಂಗ್ರೀಡಿಯೆಂಟ್ಸ್ಗಳನ್ನ ಅಬ್ಸಾರ್ಪ್ಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ವಿಟಮಿನ್ ಡಿ. ಆ್ಯಂಡ್ ನೆಕ್ಸ್ಟು ಪಾರ್ಟ್ ಹೋಗ್ತಿದ್ರೆ ವಿಟಮಿನ್ ಇಗೆ ಕೂಡ ಅಷ್ಟೇ ಫ್ಯಾಟ್ ಸೋಲ್ಡ್ ಒಂದು ವಿಟಮಿನ್ಸ್. ಸೊ ಇದು ನಮ್ಮ ಬಾಡಿಲಿ ತುಂಬ ತುಂಬ ವೇಸ್ಗಳಲ್ಲಿ ವಿಟಮಿನ್ ಅವೈಲೇಬಲ್ ಇರುತ್ತೆ. ಅದರಲ್ಲಿ ನಮಗೆ ಟೋಕ್ಫೋರಲ್ ಅಂತೇಳೋ ಒಂದು ಕಂಟೆಂಟ್ ಮಾತ್ರ ಹ್ಯೂಮನ್ ಬಾಡಿಗೆ ಬೇಕಾಗಿರೋದು, ಅದು ಬಿಟ್ಟರೆ ಬೇರೆ ಯಾವುದೂ ಬೇಕಾಗಿರಲ್ಲ. ಮತ್ತು ವಿಟಮಿನ್ ಇಗಳು ಕೆಲವೊಂದು ನಟ್ಸ್ಗಳು ಅಂದರೆ ಆಲ್ಮಂಡ್ಸ್ ಆಗಿರ್ಬೋದು, ಸಮ್ ವೆಜ್ಜೀಸ್, ಸ್ಪಿನಿಚ್ ಮತ್ತು ಪಾಲಕ್ ಕೆಲವೊಂದು ಸೊಪ್ಪುಗಳು ವಿಟಮಿನ್ ಹೈ ಕಂಟೆಂಟ್ ಅದು ಸ್ಕಿನ್ ಟಿಶ್ಯೂ ಇಂಪ್ರೂವ್ಗೆ ಆ್ಯಂಡ್ ಹೇರ್ ಶೈನಿಂಗ್ ಲೈಕ್ ದಟ್ ಆ್ಯಂಡ್ ಐ ಇಂಟೆಂಟ್, ಐದು ವಿಷನ್ ಕೂಡ ಹೆಲ್ಪ್ ಆಗುವಂಥದ್ದು ವಿಟಮಿನ್ ಇ. ಇನ್ನು ವಿಟಮಿನ್ ಕೆ ಲಾಡ್ ಆಫ್ ನಿಮಗೆ ಗೊತ್ತಿರುವಾಗೆ ಇದು ಆಯಿಲ್ ಬೇಸ್ಡ್. ಇದು ಆ್ಯಕ್ಚುಲಿ ಜಾಸ್ತಿ ಆಗಿ ನಿಮಗೆ ಏನು ಕುಕಿಂಗ್ ಆಯಿಲ್ ತಗೊಳ್ತೀರ ಅದರಲ್ಲಿ ಸಿಗುತ್ತೆ. ವಿಟಮಿನ್ ಕೆ ಆಲ್ಸೋ ಫ್ಯಾಟ್ ಸೋಲ್ಡ್ ಒಂದು ವಿಟಮಿನ್ಸ್. ಸೊ ಇದು ಕೂಡ ಅಷ್ಟೇ ನಿಮಗೆ ವೆಜಿಟೇಬಲ್ ಸಿಗುತ್ತೆ, ನಾನ್ ವೆಜಿಟೇಬಲ್ ಸಿಗುತ್ತೆ. ಇದೇನು ಮಾಡೋದ್ರೆ ನಿಮ್ಮ ಬೋನ್ ಡೆನ್ಸಿಟಿ, ನಿಮ್ಮ ಬೋನ್ ಹೆಲ್ತ್ನ ಲಾಂಗ್ ಲಾಸ್ಟಿಂಗ್ ಆಗಿ ಮೇಂಟೈನ್ ಮಾಡೋಕ್ಕೆ ಇಷ್ಟು ಸಹಾಯ ಮಾಡುತ್ತೆ. ದಿಸ್ ಆರ್ ಆಲ್ ಕ್ಯಾಟಗರಿ ಇಟ್ಸ್ ಕಮ್ ಫ್ರಮ್ ವಿಟಮಿನ್ಸ್. ಓಕೆ, ವಿಟಮಿನ್ಸ್ ನಿಮಗೆ ವಾಟರ್ ಬೇಸ್ಡಲ್ಲಿ ಸಿಗುತ್ತೆ ಆ್ಯಂಡ್ ವಾಟರ್ ಬೇಸ್ಡಲ್ಲಿ ಸಿಗುತ್ತೆ ಆ್ಯಂಡ್ ಆಯಿಲ್ ಬೇಸ್ಡಲ್ಲಿ ಸಿಗುತ್ತೆ. ಸೊ ದಿಸ್ ಆರ್ ದ ಮೇನ್ ಕಾಂಪೋನೆಂಟ್
ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮಿನರಲ್ಸ್ಗಳು. ಮಿನರಲ್ಸ್ಗಳ ಬಗ್ಗೆ ಮಾತಾಡಬೇಕಂತಂದರೆ ಇದರಲ್ಲಿ ಫಸ್ಟ್ ಪಾರ್ಟ್ನ ತೊಗೊಳ್ತೀನಿ. ಇಟ್ಸ್ ಇನ್ನೊಂದು ಪಾರ್ಟ್ ಇದೆ, ಅದೆಲ್ಲ ಮಿನರಲ್ಸ್ಗಳು ಅಷ್ಟೇ ನಮ್ಮ ಬಾಡಿಯ ಏನು ಆ್ಯಕ್ಟಿವಿಟಿಗಳಿರುತ್ತೆ ಅದು ನಾರ್ಮಲ್ ಲೆವೆಲಾಗಿ ಆಗಬೇಕು ಅಂತಂದರೆ ಈ ಮಿನರಲ್ಸ್ಗಳು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದರಲ್ಲಿ ಫಸ್ಟ್ ಒನ್ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ಈ ಮೆಗ್ನೀಸಿಯಮ್ಗಳು ಏನು ಮಾಡುತ್ತೆ ಅಂತಂದರೆ ಪೊಟ್ಯಾಸಿಯಮ್ ಆ್ಯಂಡ್ ಕ್ಯಾಲ್ಶಿಯಮ್ ನಮ್ಮ ಬಾಡಿಗೆ ಏನು ಸಿಗುತ್ತೆ ಅದನ್ನು ಕ್ಲಿಯರಾಗಿ ನಮ್ಮ ಬಾಡಿಗೆ ಬೇಕಾಗುವಂಥ ಒಂದು ಆರ್ಗನ್ಸ್ಗಳಿಗೆ ಪುಷಪ್ ಮಾಡೋಕ್ಕೆ ಈ ಮೆಗ್ನೀಸಿಯಮ್ ತುಂಬ ಹೆಲ್ಪ್ ಆಗುತ್ತೆ. ಕ್ಯಾಲ್ಶಿಯಮ್ ಇದು ಅಷ್ಟೇ ಒನ್ ಆಫ್ ದ ಮೇಜರ್ ಮಿನರಲ್ಸ್. ನಮ್ಮ ಬಾಡಿ ಬೋನ್ ಡೆವಲಪ್ ಆಗಿರ್ಬೋದು, ಮಸಲ್ ಡೆವಲಪ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್. ಆ್ಯಂಡ್ ನಾವು ಇದು ಏನಂತಂದರೆ ನಾವೇನು ಮಿಲ್ಕ್ ತಗೊಳ್ತೀವಿ, ಮಿಲ್ಕಲ್ಲಿ ನ್ಯಾಚುರಲ್ ಸಿಗುತ್ತೆ. ಸೊ ಇದು ಮೇನ್ ಇಂಟೆನ್ಸ್ ಇಷ್ಟೇ, ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಮ್ ಅಂತೇಳಿ ಒಂದು ಕಂಟೆಂಟ್ ಇರುತ್ತೆ, ಅದನ್ನು ಸ್ಟ್ರಾಂಗ್ ಮಾಡೋದು ಈ ಕ್ಯಾಲ್ಶಿಯಮ್ ಕೆಲಸ. ನೆಕ್ಸ್ಟ್ ಒಂದು ಪೊಟ್ಯಾಸಿಯಮ್ ಅಂದರೆ ನ್ಯಾಚುರಲಿ ಇದು ಫ್ರೂಟ್ಸಲ್ಲಿ ಬರುತ್ತೆ, ಎಸ್ಪೆಷಲಿ ಬನಾನಾ. ಇದು ಏನು ಅಂತಂದರೆ ನಿಮ್ಮ ಬ್ರೈನ್ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್. ಈ ಪೊಟ್ಯಾಸಿಯಮ್ ಕೆಲಸ ಏನು ಅಂತಂದರೆ ನಿಮ್ಮ ಬಾಡಿಯಲ್ಲಿ ಏನು ಫ್ಯೂಲ್ ಆಗಿರುತ್ತೆ ಆ ಫ್ಯೂಲ್ನ ಕರೆಕ್ಟಾಗಿ ಎಲ್ಲ ಆರ್ಗನ್ಸ್ಗಳಿಗೆ ಕ್ಲಿಯರಾಗಿ ಸರ್ಪ್ಲಸ್ ಮಾಡಲಿಕ್ಕೆ ಈ ಪೊಟ್ಯಾಸಿಯಮ್ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಅದರ್ ಥಿಂಗ್ಸ್ ಬಂದ್ಬಿಟ್ಟು ನಿಮ್ಮ ಬ್ಲಡ್ ಪ್ರೆಷರ್ನ ನಾರ್ಮಲ್ ಲೆವೆಲ್ಗೆ ಇಟ್ಕೊಳ್ಳೋಕ್ಕೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಐರನ್. ಇಟ್ ಈಸ್ ಅ ಮೇಜರ್ ಥಿಂಗ್ಸ್ ಗೈಸ್. ಐರನ್ ಈಸ್ ಅ ಮೇಜರ್. ಯಾಕಂತಂದರೆ ನಿಮ್ಮ ಬಾಡಿಗೆ ಬ್ಲಡ್ಸ್ಕೊಳ್ಬೇಕು ಅಂದರೆ ಇದು ಎವ್ರಿ ಡೇ ಒಂದು ಲಿಮಿಟೆಡ್ ಅಮೌಂಟ್ ಆಫ್ ಐರನ್ಸ್ಗಳು ನಿಮ್ಮ ಬಾಡಿಗೆ ಹೋಗ್ತಾನೆ ಇರಬೇಕು. ಈ ಐರನ್ಸ್ಗಳು ಏನು ಮಾಡುತ್ತೆ ಅಂತಂದರೆ, ಒಂದು ನಿಮ್ಮ ಬಾಡಿಲಿ ಬ್ಲಡ್ನ ಸರ್ಕ್ಯುಲೇಷನ್ ಕ್ಲಿಯರಾಗಿ ಮಾಡಿಕೊಡುತ್ತೆ. ಸೆಕೆಂಡ್ ಒನ್ನು ನಿಮ್ಮದು ಏನು ಬಾಡಿಲೇನು ಹೇರ್ ಫಾಲಿಂಗ್ ಇರ್ಬೋದು, ಇಲ್ಲ ನೇಲ್ಸ್ ಗ್ರೋಗೆ ಬೇಕಾಗುವಂಥ ಕಂಟೆಂಟ್ಗಳನ್ನ ಕೊಡ್ತಾ ಹೋಗುತ್ತೆ. ಸಪೋಸ್ ಇದು ಏನಾದರೂ ನಿಮ್ಮ ಬಾಡಿಗೆ ಕ್ಲಿಯರ್ ಅಮೌಂಟ್ ಆಫ್ ಇಂಗ್ರೀಡಿಯೆಂಟ್ಸ್ ನಿಮ್ಮ ಬಾಡಿಗೆ ಹೋಗಿಲ್ಲ ಅಂದರೆ ಒಂದು ಬ್ಲಡ್ ಲಾಸ್ ಆಗುತ್ತೆ. ಎರಡನೇದು ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಡಿಫಿಕಲ್ಟು ಟು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಲೇಡೀಸ್ಗಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಒಂದು ಕಂಟೆಂಟು ತುಂಬ ಕಮ್ಮಿ ಇರುತ್ತೆ. ಯಾವುದು ಇನ್ನೊಂದು ಇನ್ನೆಬಿಲಿಟಿ, ಎನರ್ಜಿ ಇರಲ್ಲ, ತುಂಬ ಲಾಸ್ ಆಗೋದು ಅನ್ನೋದು ಎನಿಥಿಂಗ್. ನೆಕ್ಸ್ಟ್ ಪಾರ್ಟ್ ಜಿಂಕ್. ಇದು ಅಷ್ಟೇ ನಿಮ್ಮ ಬಾಡಿಯ ಏನು ಇಮ್ಯೂನ್ ಸಿಸ್ಟಮ್ನ ಬೂಸ್ಟ್ ಮಾಡೋಕ್ಕೆ ಜಿಂಕ್ ವೆರಿ ಇಂಪಾರ್ಟೆಂಟು. ಸಪೋಸ್ ನಿಮಗೆ ಗೊತ್ತಿರೋ ಹಾಗೆ ಕೋವಿಡ್ ಟೈಮಲ್ಲಿ ಇಮ್ಯೂನ್ ಸಿಸ್ಟಮ್ ಕೋವಿಡ್ ಬಂದ್ಬಿಟ್ಟು ಎಲ್ಲರಿಗೂ ಇಮ್ಯೂನ್ ಸಿಸ್ಟಮ್ ಹಾಳಾಗಿತ್ತು. ಆವಾಗ ಕೆಲವೊಂದು ಟ್ಯಾಬ್ಲೆಟ್ಗಳು ಕೊಡ್ತಿದ್ರು, ಜಿಂಕ್ ರಿಲೇಟೆಡ್ ಟ್ಯಾಬ್ಲೆಟ್ಸ್ಗಳು ಕೊಡ್ತಿದ್ರು. ಬಟ್ ಈ ಜಿಂಕ್ ಏನು ಗೊತ್ತುಂಟ, ನೀವು ಜಿಂಕ್ ಬಾಡಿಗೆ ತೊಗೊಂಡಾಗ ನೀವು ಲಾಟ್ ಆಫ್ ವಾಟರ್ ಕುಡಿಬೇಕು. ನಾನು ಹೇಳ್ತಾ ಇರೋದು ಇದು ಒಂದಕ್ಕಿಂತಲೇ ಎಲ್ಲದಕ್ಕೂ ಕುಡಿಬೇಕು. ಬಟ್ ಜಿಂಕ್ ಇಸ್ ಅ ಮೋಸ್ಟ್. ನಿಮ್ಮ ಬಾಡಿ ಕರೆಕ್ಟಾಗಿ ವರ್ಕ್ ಆಗಬೇಕು ಅಂದರೆ, ಅದರಲ್ಲಿರೋ ನ್ಯೂಟ್ರಿಯೆಂಟ್ ಕರೆಕ್ಟಾಗಿ ಬಾಡಿಗೆ ಹೋಗ್ಬೇಕಂದ್ರೆ ಯು ಡ್ರಿಂಕ್ ಪ್ರಾಪರ್. ನೆಕ್ಸ್ಟ್ ಥಿಂಗ್ಸ್ ಗೈಸ್, ಅಯೋಡಿನ್ ಅಂತಂದರೆ ನಿಮ್ಮ ಬಾಡಿಯಲ್ಲಿ ಏನು ಥೈರಾಯ್ಡ್ ಹಾರ್ಮೋನ್ ಇರುತ್ತೋ ಅದನ್ನ ಡೆವಲಪ್ ಮಾಡೋಕ್ಕೆ ಈ ಒಂದು ಅಯೋಡಿನ್ ವೆರಿ. ಸೊ ಇದು ಏನು ಮಾಡುತ್ತೆ ಅಂತಂದರೆ ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಕ್ಲಿಯರಾಗಿ ಮಾಡಿಕೊಡುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರಾಗಿ ಮಾಡಿಕೊಡುತ್ತೆ. ಆ್ಯಂಡ್ ಆಲ್ಸೋ ಯುವರ್ ಹಾರ್ಟ್ ಹೆಲ್ತ್ ಆಲ್ಸೋ ಇಂಪಾರ್ಟೆಂಟ್. ಬಾಡಿಗೆ ಪ್ರಾಪರಾಗಿ ಥೈರಾಯ್ಡ್ ಹಾರ್ಮೋನ್ಗಳು ಡೆವಲಪ್ ಆಗಿಲ್ಲ ಅಂದರೆ ಯು ಹ್ಯಾವ್ ಫೇಸಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಯುವರ್ ಬ್ರೈನ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಮೆಂಟಲಿ ನಾಟ್ ಗುಡ್. ದಿಸ್ ಆರ್ ದ ಪ್ರಾಬ್ಲಮ್ಸ್ ಯು ಕ್ಯಾನ್ ಫೇಸಿಂಗ್. ಬಟ್ ಅಯೋಡಿನ್ ಇಸ್ ಅ ಕರೆಕ್ಟ್ ಕಂಟೆಂಟಲ್ಲಿ ನೀವು ತಗೊಳ್ಬೇಕು. ಆ್ಯಂಡ್ ಈ ಒಂದು ಮಿನರಲ್ಸ್ನ ಲಾಸ್ಟ್ ಪಾರ್ಟ್ ಬಂದ್ಬಿಟ್ಟು ಸೋಡಿಯಂ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಲೈಕ್ ಮಾಡ್ತಾರೆ ಸೋಡಿಯಂ ಫುಡ್, ಎಲ್ಲರೂ ಲೈಕ್ ಮಾಡ್ತಾರೆ. ಈ ಸೋಡಿಯಂ ಕಂಟೆಂಟ್ ಏನು ಅಂತಂದರೆ ನಿಮ್ಮ ಬಾಡಿ ರಿಲ್ಯಾಕ್ಸೇಷನ್ಗಾಗಿರ್ಬೋದು, ನಿಮ್ಮ ಮೈಂಡ್ ರಿಲ್ಯಾಕ್ಸೇಷನ್ಗಾಗಿರ್ಬೋದು, ನಿಮ್ಮ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ. ಟೂ ಮಚ್ ಆಗೋ ತೊಗೋಬಾರ್ದು, ಟೂ ಲೋ ಆಗೋ ತೊಗೋಬಾರ್ದು. ಸೊ ಇದೇನಾಗುತ್ತೆ ಅಂದರೆ ನಿಮ್ಮ ಬಾಡಿ ರಿಕವರಿ ಆಗಿರುತ್ತೆ, ನಿಮ್ಮ ಬಾಡಿ ಎಕ್ಸಸೈಸ್ ಮಾಡಿರ್ತೀರ, ಮಸಲ್ ಬ್ರೇಕ್ ಡೌನ್ ಆಗಿರುತ್ತೆ. ಆವಾಗ ಈ ಸೋಡಿಯಂಗಳು ಏನು ಮಾಡುತ್ತೆ ಅಂತಂದರೆ ನೀವು ತಗೊಳ್ಳೋಂಥ ಫುಡ್ ಕಾರ್ಬೋಹೈಡ್ರೇಟ್ ಜೊತೆ ಮಿಕ್ಸ್ ಆಗಿ ನಿಮ್ಮ ಬಾಡಿ ಮಸಲ್ಸ್ಗಳಿಗೆ ರಿಕವರಿ ಮಾಡಿಕೊಡುತ್ತೆ. ಒಂದು ಇನ್ನೊಂದು ಏನಂತಂದರೆ ಇದನ್ನು ಪ್ರಾಪರ್ ಲೆವೆಲಲ್ಲಿ ತೊಗೋಬೇಕು, ಹೈಯಾಗಿ ತೊಗೋಬೇಕು. ಅಂದರೆ ಪರ್ ಡೇ ಸಮ್ ಗ್ರಾಮ್ಸ್ ಆಫ್ ಲಿಮಿಟೇಷನ್ 4000 mg ಮಿಲಿಗ್ರಾಮ್ ಅಷ್ಟೇ ತೊಗೋಬೇಕು. 4 grams. ಇಮ್ಯಾಜಿನ್ ಈಗ 4 ಗ್ರಾಮ್ ಯಾವ ಥರ ಲೆಕ್ಕ ಮಾಡ್ತೀರ ನೀವು. ದಿಸ್ ಇಸ್ ಅ ಮೇಜರ್ ಪಾರ್ಟ್. ಆ್ಯಂಡ್ ದೆನ್ ಡೋಂಟ್ ಗೋ ಫಾರ್ ಹೈ ಡೋಸೇಜ್ ಆಫ್ sodium guys. Because of sodium you have an effect for your blood pressure. Okay, blood pressure. And then also your sometimes ಏನಾಗುತ್ತೆ ಅಂದರೆ ಸೋಡಿಯಂ ಎಕ್ಸ್ಟ್ರಾ ತಗೊಳ್ತಾ ಇದ್ದಾಗ ನಿಮ್ಮ ಯೂರಿನಾಟಿಕ್ ಪ್ರಾಬ್ಲಮ್ ಕೂಡ ಬರುತ್ತೆ. ಸೊ ಹಾಗಾಗಿ ಸೋಡಿಯಂ ಲಿಮಿಟೇಷನ್ ಇಸ್ ಅ ಮಸ್ಟ್. ಆ್ಯಂಡ್ ದೆನ್ ನನ್ನ ಸಜೆಷನ್ ಒಪಿನಿಯನ್, ಡೋಂಟ್ ಟೇಕ್ ಎನಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಆ್ಯಂಟಿಬಯೋಟಿಕ್ ವಿತೌಟ್ ಯುವರ್ ಡಾಕ್ಟರ್ ಕನ್ಸಲ್ಟೆಂಟ್. This is a must careful guys. Okay, so ಇದೆಲ್ಲ ನಾನು ಏನು ಹೇಳಿದೆ ಇವತ್ತಿನ ಪಾರ್ಟ್ ಕಂಪ್ಲೀಟು ಎಲ್ಲ
ಸ್ಮಾಲ್ ಆಫ್ ಅಮೌಂಟ್ ತೊಗೊಳ್ಳುವಂಥ ಫುಡ್. ಅಮೌಂಟ್ ಮೀನ್ಸ್ ನಾಟ್ ಮನಿ, ಇಟ್ಸ್ ಅ ಕಂಟೆಂಟ್. ಸ್ಮಾಲ್ ಕಂಟೆಂಟ್ ತೊಗೊಳ್ಬೇಕಾಗಿರುವಂಥ ಫುಡ್ಗಳು. ಸೊ ಹಾಗಾಗಿ ಈಗ ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಏನು ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ಮಾತಾಡಿದೆ, ಇವತ್ತು ಮ್ಯಾಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ಮಾತಾಡಿದೆ. ಇದೆಲ್ಲದಕ್ಕೂ ಒಂದು ಟಾಪ್ ಮಿನರಲ್ಸ್ ಬಂದ್ಬಿಟ್ಟು ವಾಟರ್. ಓಕೆ, ಸೊ ನೀವು ಏನೇ ಫುಡ್ ತಗೊಳ್ಳಿ, ಏನೇ ಮಾಡಿ, ಬಟ್ ವಾಟರ್ ಇಂಟೇಕ್ ಇಸ್ ಅ ಮಸ್ಟ್. ಓಕೆ, ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅದರಲ್ಲಿ, ಪ್ರತಿಯೊಂದು ಫುಡ್ಡಲ್ಲಿ ಬರುವಂತಹ ಏನು ಇಂಗ್ರೀಡಿಯೆಂಟ್ಸ್ಗಳು ನಮ್ಮ ಬಾಡಿಗೆ ಕ್ಲಿಯರ್ ಎಲ್ಲ ಲೆವೆಲಲ್ಲಿ ರೀಚ್ ಆಗಬೇಕು. ಎಲ್ಲ ಇವರ ಹಾರ್ಮೋನ್ಸ್ ಆಗಿರ್ಬೋದು, ಇವರ ಆರ್ಗನ್ಸ್ಗಳು ರೀಚ್ ಆಗಬೇಕು, ಮಸಲ್ಸ್ಗೆ ರೀಚ್ ಆಗಬೇಕು ಅಂದರೆ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಪರ್ ಡೇ ಸಪೋಸ್ ಅಸ್ಯೂಮ್ ದಟ್ 1 kg ಬಾಡಿ ವೇಟ್ಗೆ 40 to 50 ml ಪರ್ ಡೇ ವಾಟರ್ ಡ್ರಿಂಕ್ ಮಾಡಲೇಬೇಕು. ಇವಾಗ ಸಪೋಸ್ ಯು ಹ್ಯಾವ್ 10 kg, ಸಪೋಸ್ ಯು ಹ್ಯಾವ್ 10 kg, ಯು ಇಂಟೇಕ್ 500 ml ಲೈಕ್ ದಿಸ್. ಈ ಥರ ಕಂಪೌಂಡ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸಪೋಸ್ ಯು ಆರ್ ಗೋಯಿಂಗ್ ಟು ಟೇಕ್ ಎನಿ ಅಡಿಷನಲ್ ಪ್ರೋಟೀನ್ಸ್ ಆಗಿರ್ಬೋದು, ಪ್ರೋಟೀನ್ ಪೌಡ್ರ್ ತೊಗೊಳ್ತಾ ಇದ್ದಾಗ ಎಕ್ಸ್ಟ್ರಾ ನೀರು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಇದು ಡೈರೆಕ್ಟಾಗಿ ನಿಮ್ಮ ಏನೇ ನೀವು ಏನೋ ಕ್ಲಿಯರೆನ್ಸ್ ಫ್ರೆಶ್ ಫಿಲ್ಟರ್ ಆಗಬೇಕು ಅಂದರೆ ಕಿಡ್ನಿಗೆ ಹೋಗೋದು. ಸೊ ಹಾಗಾಗಿ ತುಂಬ ಎಫೆಕ್ಟ್ ಆಗುತ್ತೆ ಇಷ್ಟು ಕಿಡ್ನಿಗೆ ಯಾವಾಗ ನೀವು ಯಾವಾಗ ಅಂತಂದರೆ ನೀರು ಕುಡಿಯೋದು ಕಮ್ಮಿ ಆಗುತ್ತೆ. ಆವಾಗ ಅದು ಫಿಲ್ಟರ್ ಮಾಡುವಾಗ ಪ್ರೆಷರ್ ಕೊಡುತ್ತೆ. ಪ್ರೆಷರ್ ಕೊಟ್ಟಾಗ ನಿಮಗೆ ಕಿಡ್ನಿ ಫೇಲ್ಯೂರ್ಸ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರಾಪರಾಗಿ ವಾಟರ್ ಕುಡಿಬೇಕು ಡೈಲಿ ಬೇಸಿಸ್ಟಲ್ಲಿ. ಸೊ ದಿಸ್ ಇಸ್ ಮೈ ಇನ್ಫಾರ್ಮೇಷನ್, ಟುಡೇ ಇನ್ಫಾರ್ಮೇಷನ್, ಆ್ಯಂಡ್ ಹೋಪ್ ಯು ಅರ್ಥ ಆಗಿದೆ ನಾನು ಹೇಳಿದ್ದು ಅಂತ ಅಂದ್ಕೊಳ್ತೀನಿ, ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಕಮೆಂಟ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ನೆಕ್ಸ್ಟ್ ಹೆಲ್ತಿ ಟಾಪಿಕ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಆಲ್ ರೈಟ್.